ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಮ್ಮೆ ಟಾರ್ಗೆಟ್ HSTR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲ ನೋಡಿಗರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹೊಸ ಹೊಸ ಕ್ಲಾಸ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗಲೇ ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡಿ. ನನ್ನ ಕ್ಲಾಸ್ ಅಪ್ಲೋಡ್ ಆದ ತಕ್ಷಣ ನಿಮಗೆ ಶೋ ಆಗ್ತಾ ಇರುತ್ತೆ. ಹಾಗೆ ಬೇರೆಯವ್ರ ಜೊತೆಗೆ ಈ ಕ್ಲಾಸನ್ನು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ. ನಿನ್ನೆ ದಿನ ನಾನು ಹೇಳಿರೋ ಪ್ರಕಾರ ಇದು HSTRಗೆ ಸಂಬಂಧಪಟ್ಟಿರ್ತಕ್ಕಂತಹ 3ನೇ ಕ್ಲಾಸ್ ಆಗಿರುತ್ತೆ. ನಂದು 1ನೇ ಕ್ಲಾಸ್ ಒಳಗಡೆ 2015ರ HSTRನ ಒಂದು ಸಿಲೆಬಸ್ಸನ್ನು ನೋಡಿದ್ದೆ. 2ನೇ ಕ್ಲಾಸ್ ಒಳಗಡೆ 2003ರ HSTRನ ಒಂದು ಓಲ್ಡ್ ಕ್ವಶನ್ ಪೇಪರ್ನ ಸುಮಾರು 8 ಕ್ವಶನ್ಸ್ಗಳನ್ನು ನಿಮ್ಮ ಜೊತೆಗೆ ಡಿಸ್ಕಸನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದೆ. ಅದರ ಮುಂದುವರೆದ ಭಾಗವಾಗಿ ಈ ಒಂದು ಕ್ಲಾಸ್ ಒಳಗಡೆ ನಿಮ್ಮ ಜೊತೆಗೆ ನಾನು ಉಳಿದಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡ್ಕೊಂಡಿದ್ದೀನಿ. ಅದರ ಪ್ರಕಾರ ಕ್ವಶನ್ ನಂಬರ್ 9 ದ ಮೀಟಿಂಗ್ ಡ್ಯಾಶ್ ಫಾರ್ ಲಂಚ್ ಎಟ್ 1 o'clock. ಇದು ಫ್ರೇಸಲ್ ವರ್ಬ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕ್ವಶನ್ ಆಗಿರುತ್ತೆ. ಮೊದಲೇ ಆಪ್ಷನ್ ಏನಾಗಿರುತ್ತೆ, ಬ್ರೋಕ್ ಆಫ್ ಅಂತೇಳಿದೆ. ಸೆಕೆಂಡ್ ಒನ್ನು ಬ್ರೋಕ್ ಅಪ್ ಅಂತೇಳಿದೆ. ಥರ್ಡ್ ಒನ್ನು ಬ್ರೋಕ್ ಇನ್ ಇದೆ. ಫೋರ್ತ್ ಒನ್ನು ಬ್ರೋಕ್ ಔಟ್ ಇದೆ. ಸೊ ಆನ್ಸರನ್ನು ಗೆಸ್ ಮಾಡ್ಬೋದು. ಈ ಆನ್ಸರನ್ನು ಫೈಂಡ್ ಔಟ್ ಮಾಡೋದಕ್ಕಿಂತ ಮೊದಲಿಗೆ ಈ 4 ಫ್ರೇಸಲ್ ವರ್ಬ್ಗಳನ್ನು ಯಾವಾಗ ಯೂಸ್ ಮಾಡ್ತೀವಿ ಮತ್ತು ಇವುಗಳ ಮೀನಿಂಗ್ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಂಬಿಡೋಣ. ಬ್ರೋಕ್ ಆಫ್ ಅನ್ನೋದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಸೊ ಜಸ್ಟ್ ಸ್ಟಾಪ್ ಫಾರ್ ಸಮ್ ಟೈಮ್ ಆರ್ ಗಿವ್ ಸಮ್ ಪಾಸ್ ಬಿಟ್ವೀನ್ ದ ಇವೆಂಟ್. ಒಂದು ಇವೆಂಟ್ ನಡೀತಾ ಇದೆ, ಆ ಇವೆಂಟು ಸ್ವಲ್ಪ ಮಧ್ಯದ ಒಳಗಡೆ ಏನಾದರೂ ವಿರಾಮವನ್ನು ತೆಗೆದುಕೊಳ್ಳೋ ಹಂಗಿತ್ತು ಅಂದ್ರೆ ಅಲ್ಲಿ ಬ್ರೋಕ್ ಆಫ್ ಅನ್ನೋದನ್ನು ಯೂಸ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಇನ್ನು ಬ್ರೋಕ್ ಇನ್ ಅಂದರೆ ಇಂಟರಪ್ಟ್ ಆರ್ ಎಂಟರ್ ಬೈ ಫೋರ್ಸ್. ಸೊ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ ಇನ್ವಿಟೇಷನ್ ಇಲ್ಲದೇ ಒಂದು ಕಾರ್ಯಕ್ರಮಕ್ಕೆ ಫೋರ್ಸಬಲಿ ಎಂಟರ್ ಆದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಮೀಟಿಂಗೇ ಇದೆ, ಇನ್ವಿಟೇಷನ್ ಇಲ್ಲದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಡೀತಾ ಇರ್ತಕ್ಕಂಥ ಮೀಟಿಂಗ್ ಒಳಗಡೆ ಅವರನ್ನು ಡಿಸ್ಟರ್ಬ್ ಮಾಡಿದರೆ ಅಲ್ಲಿ ಬ್ರೋಕ್ ಇನ್ ಅನ್ನೋದನ್ನು ಯೂಸ್ ಮಾಡ್ತಾ ಇರ್ತೀವಿ. ಬ್ರೋಕ್ ಅಪ್ ಮೀನ್ಸ್ ಸ್ಟಾಪ್ ಅಂದರೆ ಫುಲ್ ಸ್ಟಾಪ್, ನಾಟ್ ಟು ಕಂಟಿನ್ಯೂ. ಬ್ರೋಕ್ ಅಪ್ ಮೀನ್ಸ್ ಎಂಡೆಡ್ ಆರ್ ಕನ್ಕ್ಲೂಡ್ ಮೀಟಿಂಗ್, ಗ್ಯಾದರಿಂಗ್ಸ್ ಆರ್ ಸ್ಕೂಲ್ಸ್. ಇಲ್ಲಿ ಸ್ಟಾಪ್ ಮಾಡಿಬಿಡೋದು, ಅದನ್ನು ಕಂಟಿನ್ಯೂ ಮಾಡೋ ಹಾಗಿಲ್ಲ. ಇನ್ನು ಬ್ರೋಕ್ಔಟ್ ಮೀನ್ಸ್ ಸಡನ್ಲಿ ಬಿಗಿನ್. ಸೊ ವಿಚಾರನೇ ಇರಲ್ಲ, ಸಡನ್ನಾಗಿ ಹಾಗೆ ಸ್ಟಾರ್ಟ್ ಆಗೇ ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ವಾರ್ ಇರ್ಬೋದು, ಫೈರ್ ಇರ್ಬೋದು, ಡಿಸೀಸ್ ಇರ್ಬೋದು, ಕ್ವಾರಲ್ ಇರ್ಬೋದು, ಇವು ಸಡನ್ನಾಗಿ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹಿ ಬ್ರೋಕ್ ಔಟ್ ಟಾಕಿಂಗ್ ಅಂದರೆ ಸಡನ್ನಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಅನ್ನೋದನ್ನು ನಾವು ಬ್ರೋಕ್ ಔಟ್ ಅನ್ನೋ ಒಂದು ಫ್ರೇಸಲ್ ವರ್ಬ್ ಒಳಗಡೆ ನೋಡ್ತಾ ಹೋಗ್ತಾ ಇರ್ತೀವಿ. ಆದರೆ ಈ 9th ಒಂದು ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದರೆ ಬ್ರೋಕ್ ಆಫ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಇನ್ನು ಕ್ವಶನ್ ನಂಬರ್ 10ಗೆ ಐ ಆಮ್ ಬಿಸಿ ನೌ, ಕ್ಯಾನ್ ಐ ಡ್ಯಾಶ್ ಲೇಟರ್. ಇದು ಸಹ ಒಂದು ಫ್ರೇಸಲ್ ವರ್ಬ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವಶನ್ ಆಗಿರುತ್ತೆ. ಹಾಗಾದರೆ ಆಪ್ಷನ್ ಎ ಕಾಲ್ ಯು ಔಟ್, ಆಪ್ಷನ್ 2 ಕಾಲ್ ಯು ಅಪ್, ಆಪ್ಷನ್ 3 ಕಾಲ್ ಯು ಬೈ, ಆಪ್ಷನ್ 4 ಕಾಲ್ ಯು ಆಫ್ ಅನ್ನೋ 4 ಆಪ್ಷನ್ಸ್ಗಳಿದ್ದಾವೆ. ಹಾಗೆ ಇವುಗಳ ಒಂದೊಂದೇ ಮೀನಿಂಗನ್ನು ನಾವು ನೋಡ್ತಾ ಹೋಗ್ಬಿಡೋಣ. ಫಸ್ಟ್ ಇಲ್ಲಿ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಫ್ರೇಸಲ್ ಫಾರ್ಮ್ ಆಗಿರಲ್ಲ, ನಾವು ಇದನ್ನು ಬಿಟ್ಬಿಡೋಣ. ಆ್ಯಂಡ್ ಆಪ್ಷನ್ ಫಸ್ಟ್ ಒನ್ ಕಾಲ್ ಯು ಔಟ್ ಮೀನ್ಸ್ ಆಸ್ಕ್ ಟು ಕಮ್ ಆರ್ ಚಾಲೆಂಜ್ ಟು ಸಮ್ ಒನ್ ಅಂತೇಳಿ ಅರ್ಥ ಬರುತ್ತೆ ಸ್ನೇಹಿತರೆ ಇದಕ್ಕೆ. ಕಾಲ್ ಯು ಆಫ್ ಅಂದರೆ ಕ್ಯಾನ್ಸಲ್ ಅಂತೇಳಿ ಅರ್ಥ ಬರುತ್ತೆ. ಆರ್ಡರ್ ಟು ಸ್ಟಾಪ್ ಅಂತೇಳಿ ಬರುತ್ತೆ. ಆರ್ಡರ್ ಟು ಸ್ಟಾಪ್ ಅನ್ನೋ ಒಂದು ಮೀನಿಂಗು ಇದಕ್ಕೆ ಬರ್ತಾ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಕಾಲ್ ಯು ಔಟ್
ಟೆಲಿಫೋನ್ ಯು ಅಂತೇಳಿ ಅರ್ಥ ಬರುತ್ತೆ ಸ್ನೇಹಿತರೆ ಇದಕ್ಕೆ. ಆದರೆ 10th ಒಂದು ಕ್ವಶನ್ಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂದರೆ ಕಾಲ್ ಯು ಅಪ್. ಸೆಕೆಂಡ್ ಒನ್ ಆನ್ಸರ್ ಏನಿರುತ್ತೆ, ಸೆಕೆಂಡ್ ಒನ್ ಆಪ್ಷನ್ ಏನಿದೆ ಅದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ಈ ಒಂದು 10th ಒನ್ ಕ್ವಶನ್ಗೆ. ಆ್ಯಂಡ್ 11th ಒನ್, ದ ಟ್ರೈನ್ ಹ್ಯಾಸಂಟ್ ಲೆಫ್ಟ್ ಡ್ಯಾಶ್. ಇದು ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ ಒಳಗಡೆ 3 ರೀತಿಯಾಗಿರ್ತಕ್ಕಂತಹ ಸೆಂಟೆನ್ಸಸ್ಗಳನ್ನು ನಾವು ನೋಡ್ತೀವಿ. ಫಸ್ಟ್ ಒಂದು ಕ್ವಶನ್ ಇತ್ತು, ಅಲ್ಲಿ ಎಸ್ ಆರ್ ನೋ ಕ್ವಶನ್ ಇತ್ತು. ಇಲ್ಲಿ ಕೇಳಿರ್ತಕ್ಕಂಥದ್ದೇ ಫಸ್ಟ್ ಒಂದು ಕ್ವಶನೇ ಎಸ್ ಆರ್ ನೋ ಕ್ವಶನ್ ಇತ್ತು. ಇನ್ನು ಇನ್ನೊಂದು ಬರ್ತಿರ್ತಕ್ಕಂಥದ್ದು WH ವರ್ಡ್ ಕ್ವಶನ್ ಸೆಂಟೆನ್ಸು ಅಂತೇಳಿ ಕರಿತಾ ಇರ್ತೀವಿ. ಈ 3 ರೀತಿಯಾಗಿರ್ತಕ್ಕಂತಹ ಇಂಟ್ರಾಗೇಟಿವ್ ಸೆಂಟೆನ್ಸಸ್ಗಳನ್ನು ನಾವು ಇಂಗ್ಲೀಷ್ ಒಳಗಡೆ ನೋಡ್ತೀವಿ ಸ್ನೇಹಿತರೆ. ಇಲ್ಲಿ ರೂಲ್ ಏನು, ಕ್ವಶನ್ ಟ್ಯಾಗನ್ನು ಮಾಡುವಾಗ ರೂಲ್ ಏನು? ಕ್ವಶನ್ ಟ್ಯಾಗ್ ಅಂದರೆ ಶಾರ್ಟ್ಕಟ್ ವರ್ಡ್, ಟು ಪುಟ್ ಎಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ಅಂತೇಳಿ ಕರಿತಾ ಇರ್ತೀವಿ. ಆದರೆ ಇಲ್ಲಿ ನಾವು ಕ್ವಶನ್ ಟ್ಯಾಗನ್ನು ಮಾಡೋದಕ್ಕೆ ಫಸ್ಟಿಗೆ ನಾವು ನೋಡಬೇಕಾಗಿರೋದು ಹೆಲ್ಪಿಂಗ್ ವರ್ಬ್. ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನ ಒಂದು ಹೆಲ್ಪಿಂಗ್ ವರ್ಬ್. ಈ ಹೆಲ್ಪಿಂಗ್ ವರ್ಬು ನೆಗೆಟಿವ್ ಫಾರ್ಮ್ ಇತ್ತು ಅಂದರೆ ಕ್ವಶನ್ ಟ್ಯಾಗು ಪಾಸಿಟಿವ್ ಫಾರ್ಮ್ ಬರುತ್ತಾ? ಕೊಟ್ಟಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬು ಪಾಸಿಟಿವ್ ಫಾರ್ಮ್ ಇತ್ತು ಅಂದರೆ ಕ್ವಶನ್ ಟ್ಯಾಗು ನೆಗೆಟಿವ್ ಫಾರ್ಮ್ ಬರುತ್ತಾ? ಸೊ ಇಲ್ಲಿ ರೂಲ್ ಏನು ಹೇಳುತ್ತೆ ಅಂದರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರನೌನ್ ಅನ್ನೋ ಒಂದು ರೂಲನ್ನು ಹೇಳುತ್ತೆ. ಇದು ಕ್ವಶನ್ ಟ್ಯಾಗಿಗೆ ಇರುವಂತಹ ಒಂದು ರೂಲ್ ಆಗಿರುತ್ತೆ. ಅಂದರೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನ ಹೆಲ್ಪಿಂಗ್ ವರ್ಬು ಪ್ಲಸ್ ಅದರ ಒಂದು ಸಬ್ಜೆಕ್ಟು ಅದನ್ನು ಯಾವಾಗಲೂ ನಾವು ಪ್ರನೌನ್ ಒಳಗಡೆ ಯೂಸ್ ಮಾಡಬೇಕು. ಅಂದರೆ ಎಷ್ಟು ಪ್ರನೌನ್ಸ್ಗಳಿದ್ದಾವೆ? ಐ, ವಿ, ಯು, ದೇ, ಹಿ, ಶಿ, ಇಟ್. ಈ 7 ಪ್ರನೌನ್ಗಳನ್ನು ಮಾತ್ರ ನಾವು ಕ್ವಶನ್ ಟ್ಯಾಗ್ ಒಳಗಡೆ ಯೂಸ್ ಮಾಡ್ತೇವೆ ಹೊರತು ಬೇರೆ ಯಾವುಗಳನ್ನು ಯೂಸ್ ಮಾಡಲ್ಲ. ಆದರೆ ಇಲ್ಲಿ ನೆಗೆಟಿವ್ ಫಾರ್ಮ್ ಇದೆ, ಹ್ಯಾಸಂಟ್ ಅಂದರೆ ಇದೇ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ಕೋಬೇಕು ನಾವು ಕ್ವಶನ್ ಟ್ಯಾಗ್ ಒಳಗಡೆ. ಅಂದರೆ ಈಸಂಟ್ ಇಟ್ಟು ಬರಲ್ಲ, ಹ್ಯಾಸಂಟ್ ಇಟ್ಟು ಬರಲ್ಲ. ಇಲ್ಲಿರೋದೊಂದೇ ಹ್ಯಾಸ್ ಇದೆ. ದ ಟ್ರೈನ್ ಅನ್ನೋದನ್ನು ಇಟ್ಟಾಗಿ ಯೂಸ್ ಮಾಡ್ಕೊತೀವಿ. ಆದರೆ ಇದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಯಾವುದು ಅಂದರೆ ಹ್ಯಾಸ್ ಇಟ್ ಅನ್ನೋದು ಕರೆಕ್ಟಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಇನ್ನು ಕ್ವಶನ್ ನಂಬರ್ 12, ಇದು ಸಹ ಕ್ವಶನ್ ಟ್ಯಾಗ್ ಮೇಲೇ ಇರ್ತಕ್ಕಂತಹ ಒಂದು ಕ್ವಶನ್ ಆಗಿರುತ್ತೆ. ಏನು? ಹಿ ಡಸಂಟ್ ಡ್ರಿಂಕ್ ಕಾಫಿ. ಹಾಗೇನಿಲ್ಲಿ ಹೆಲ್ಪಿಂಗ್ ವರ್ಬು ನೆಗೆಟಿವ್ ಫಾರ್ಮ್ ಒಳಗಡೆ ಇದೆ. ಇದರ ಒಂದು ಪಾಸಿಟಿವ್ ಫಾರ್ಮ್ ಆಪ್ಷನ್ 3 ಡಸ್ ಅನ್ನೋದು. ಡಸ್ ಹಿ ಮೀನ್ಸ್ ಹಿ ಡಸಂಟ್ ಡ್ರಿಂಕ್ ಕಾಫಿ, ಡಸ್ ಹಿ ? ಇದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿರುತ್ತೆ ಸ್ನೇಹಿತರೆ. ಈಗಾಗಲೇ ಹೇಳಿದ್ದೀನಿ, ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನ ಹೆಲ್ಪಿಂಗ್ ವರ್ಬು ನೆಗೆಟಿವ್ ಫಾರ್ಮ್ ಇತ್ತು ಅಂದರೆ ಕ್ವಶನ್ ಟ್ಯಾಗು ಪಾಸಿಟಿವ್ ಫಾರ್ಮ್ ಬರುತ್ತಾ? ಒಂದು ವೇಳೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನ ಹೆಲ್ಪಿಂಗ್ ವರ್ಬು ಪಾಸಿಟಿವ್ ಫಾರ್ಮ್ ಇತ್ತು ಅಂದರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಫಾರ್ಮ್ ಬರುತ್ತೆ ಸ್ನೇಹಿತರೆ. ಇನ್ನು ಕ್ವಶನ್ ನಂಬರ್ 13, ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕ್ವಶನ್ ಆಗಿರುತ್ತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ ಆಗಿರುತ್ತೆ. ಕ್ವಶನ್ ನಂಬರ್ 13, ಡ್ಯಾಶ್ ಈಸ್ ಮಿಸ್ಸಿಂಗ್ ಅಂತ ಹೇಳಿದೆ. ಫಸ್ಟ್ ಒನ್ ಆಪ್ಷನ್ ಒನ್ ಆಫ್ ದ ಚಿಲ್ಡ್ರನ್ಸ್, ಸೆಕೆಂಡ್ ಒನ್ ಆಫ್ ದ ಚಿಲ್ಡ್ರನ್, ಥರ್ಡು ಸಮ್ ಚಿಲ್ಡ್ರನ್, ಫೋರ್ತು ಸಮ್ ಆಫ್ ದ ಚಿಲ್ಡ್ರನ್. ಇಲ್ಲಿ ಫಸ್ಟ್ ಒನ್ ಗ್ರಾಮಟಿಕಲಿ ರಾಂಗ್ ಆಗಿದೆ. ಏನಕ್ಕೆ? ಚಿಲ್ಡ್ರನ್ ಅನ್ನೋದು ಆಲ್ರೆಡಿ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಇದಕ್ಕೆ ಎಸ್ ಫಾರ್ಮು ಸೇರ್ಕೊಳ್ಳೋದಿಲ್ಲ. ಸೊ ಹೀಗಾಗಿ ಗ್ರಾಮಟಿಕಲಿ ಇದು ಮಿಸ್ಟೇಕ್ ಇರೋದ್ರಿಂದ ಫಸ್ಟ್ ಆಪ್ಷನನ್ನು ನಾವು ಸ್ಕಿಪ್ ಮಾಡಿಬಿಡೋಣ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ? ಸಿಂಗ್ಯುಲರ್ ಇದೆ. ಹಾಗಾದರೆ ನಮಗೆ ಸಬ್ಜೆಕ್ಟು ಸಿಂಗ್ಯುಲರ್ ಫಾರ್ಮ್ ಒಳಗಡೆ ಇರಬೇಕು. ಆ ಸಿಂಗ್ಯುಲರ್ ಫಾರ್ಮ್ ಒಳಗಡೆ ಇರ್ತಕ್ಕಂತಹ ಆಪ್ಷನ್ಸ್ಗಳು ಯಾವಿದ್ದಾವೆ ಅನ್ನೋದನ್ನು ನಾವು ಫಸ್ಟಿಗೆ ಫೈಂಡ್ ಔಟ್ ಮಾಡಬೇಕು. ಈ ಸಮ್ ಅನ್ನೋದು ಒಂದು ಡಿಟರ್ಮೈನರ್. ಈ ಸಮ್ ಮೀನಿಂಗ್ ಏನಾಗಿರುತ್ತೆ? ಸೆವೆರಲ್ ಇರುತ್ತೆ, ಆರ್ ಅ ಫ್ಯೂ ಅನ್ನೋ ಒಂದು ಮೀನಿಂಗನ್ನು ಕೊಡ್ತಾ ಇರುತ್ತೆ. ಈ ಸಮ್ ಅನ್ನೋ ಒಂದು ವರ್ಡನ್ನು ಆರ್ ಸಮ್ ಅನ್ನೋ ಒಂದು ಡಿಟರ್ಮೈನರನ್ನು ನಾವು ಕೌಂಟೇಬಲ್ ನೌನ್ ಆ್ಯಂಡ್ ಅನ್ಕೌಂಟೇಬಲ್ ನೌನ್ ಇವು ಎರಡೂ ಜೊತೆಗೂ ಸಹ ಯೂಸ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಆದರೆ ಈ ಸಮ್ ಅನ್ನೋ ವರ್ಡು
ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ ಸಮ್ ಪ್ಲಸ್ ಅನ್ಕೌಂಟೇಬಲ್ ನೌನ್ ಪ್ಲಸ್ ಅನ್ಕೌಂಟೇಬಲ್ ನೌನ್ ಬಂದಿತ್ತು ಅಂದ್ರೆ ಇಲ್ಲಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಬರುತ್ತೆ ಸ್ನೇಹಿತರೆ. ಅನ್ಕೌಂಟೇಬಲ್ ನೌನ್ ಇತ್ತು ಅಂದರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಬಂದಿರುತ್ತೆ. ಸೊ ಇಲ್ಲಿ ಚಿಲ್ಡ್ರನ್ ಅನ್ನೋದೇನಿದೆ ಪ್ಲೂರಲ್ ವರ್ಡ್ ಇದೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ ಸಿಂಗ್ಯುಲರ್ ಇದೆ. ಹಾಗಾದರೆ ಥರ್ಡ್ ಒನ್ ಆಪ್ಷನ್ ಸಹ ನಮಗೆ ಹೊಂದಾಣಿಕೆ ಆಗಲ್ಲ ಸ್ನೇಹಿತರೆ. ಆ್ಯಂಡ್ ಈ ಸಮ್ ಅನ್ನೋ ಒಂದು ವರ್ಡು ಏನಾಗಿರುತ್ತೆ, ಸಮ್ ಪ್ಲಸ್ ಕೌಂಟೇಬಲ್ ನೌನ್ ಪ್ಲಸ್ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬಂದಿರುತ್ತೆ ಸ್ನೇಹಿತರೆ. ಈ ಸಬ್ಜೆಕ್ಟ್ ಒಳಗಡೆ ಇರುವಂತಹ ಒಂದು ರೂಲ್ಸನ್ನು ಹೇಳ್ತಾ ಇದ್ದೀನಿ. ಸಮ್ನ ಜೊತೆಗೆ ಕೌಂಟೇಬಲ್ ನೌನು ಇತ್ತು ಅಂದರೆ ಅಲ್ಲಿ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬಂದಿರುತ್ತೆ. ಇನ್ನು ಸಮ್ನ ಜೊತೆಗೆ ಅನ್ಕೌಂಟೇಬಲ್ ನೌನ್ಸ್ಗಳಿತ್ತು ಅಂದರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಬಂದಿರುತ್ತೆ. ಆದರೆ ಸಮ್ ಆಫ್ ದ ಚಿಲ್ಡ್ರನ್ ಆದರೆ ಇದು ಪ್ಲೂರಲ್ ಫಾರ್ಮ್ ಒಳಗಡೆ ಇರುವಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಇಲ್ಲಿ ಆಲ್ರೆಡಿ ಹೆಲ್ಪಿಂಗ್ ವರ್ಬ್ ಏನಿದೆ ಸಿಂಗ್ಯುಲರ್ ಫಾರ್ಮ್ ಇದೆ. ಸೊ ಹೀಗಾಗಿ ಆಪ್ಷನ್ ಸೆಕೆಂಡ್ ಏನಾಗಿರುತ್ತೆ, ರೈಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿರುತ್ತೆ. ಒನ್ ಆಫ್ ದ ಚಿಲ್ಡ್ರನ್ ಅಂದರೆ ಇದು ನಂಬರನ್ನು ಡಿನೋಟ್ ಮಾಡ್ತಾ ಇರೋದ್ರಿಂದಾಗಿ ಇಲ್ಲಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಬರ್ತಾ ಇದೆ. ಇದು ಸಮ್ ಅನ್ನೋ ವರ್ಡು ನಂಬರನ್ನು ಡಿನೋಟ್ ಮಾಡ್ತಾ ಇತ್ತು ಅಂದ್ರೆ ಅಲ್ಲಿ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಕ್ವಾಂಟಿಟಿ ಆರ್ ಅಮೌಂಟನ್ನು ಡಿನೋಟ್ ಮಾಡ್ತಾ ಇದ್ದೆ ಅಂದರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಬರ್ತಾ ಇರುತ್ತೆ. ಸೊ ಹೀಗಾಗಿ ನಮಗೆ 13th ಒಂದು ಕ್ವಶನ್ಗೆ ರೈಟ್ ಆಗಿರ್ತಕ್ಕಂಥ ಆನ್ಸರ್ ಯಾವುದು ಅಂದರೆ ಒನ್ ಆಫ್ ದ ಚಿಲ್ಡ್ರನ್ ಅನ್ನೋದು ರೈಟ್ ಆಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಕ್ವಶನ್ ನಂಬರ್ 14 ಡ್ಯಾಶ್ ಹ್ಯಾಸ್ ರಿಪೋರ್ಟೆಡ್ ಸಿಕ್ ಅಂತೇಳಿದೆ. ಇದು ಸಹ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ ಮೇಲೆ ಇರ್ತಕ್ಕಂತಹ ಒಂದು ಕ್ವಶನ್ ಆಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಮೋರ್ ದ್ಯಾನ್ ಒನ್ ಪ್ಲೇಯರ್, ಮೋರ್ ಪ್ಲೇಯರ್ಸ್, ಮೋರ್ ಪ್ಲೇಯರ್, ಮೋರ್ ದ್ಯಾನ್ ಒನ್ ಪ್ಲೇಯರ್ಸ್. ಸೊ ಇದ್ರದ್ದು ಸ್ವಲ್ಪ ರೂಲ್ಸನ್ನು ನಾವು ನೋಡ್ಕೊಂಡು ಹೋಗ್ಬಿಡೋಣ. ಮೋರ್ ದ್ಯಾನ್ ಒನ್ ಪ್ಲೇಯರ್ ಪ್ಲಸ್ ಸಿಂಗ್ಯುಲರ್ ನೌನ್ ಇದ್ದರೆ ಮೋರ್ ದ್ಯಾನ್ನ ಜೊತೆಗೆ ಮೋರ್ ದ್ಯಾನ್ ಅನ್ನೋ ಒಂದು ವರ್ಡ್ನ ಜೊತೆಗೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಇತ್ತು, ಮೋರ್ ಅನ್ನೋ ಒಂದು ಡಿಟರ್ಮೈನರ್ನ ಜೊತೆಗೆ ಸಿಂಗ್ಯುಲರ್ ನೌನ್ ಇತ್ತು ಅಂದರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಇನ್ನು ಮೋರ್ ಮಸ್ಟ್ ಬಿ ಫಾಲೋಡ್ ಬೈ ಅ ಫ್ಲೂರಲ್ ನೌನ್. ಯಾವಾಗಲೂ ಮೋರ್ನ ಜೊತೆಗೆ ನಾವು ಫ್ಲೂರಲ್ ನೌನ್ಗಳನ್ನೇ ಯೂಸ್ ಮಾಡ್ತೀವಿ. ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ಮೋರ್ ಪ್ಲೇಯರ್ಸ್ ಅಂತೇಳಿದೆ, ಮೋರ್ ಪ್ಲೇಯರ್ಸ್ ಇದೆ, ಇಲ್ಲಿ ಮೋರ್ ಪ್ಲೇಯರ್ ಇದೆ. ಹಾಗಾದರೆ ಇದು ಗ್ರಾಮಟಿಕಲಿ ರಾಂಗ್ ಇರುತ್ತೆ. ಮೋರ್ ದ್ಯಾನ್ ಒನ್ ಪ್ಲೇಯರ್ಸ್, ಇಲ್ಲಿ ಆಲ್ರೆಡಿ ಇಲ್ಲಿ ಒನ್ ಇದೆ, ಇಲ್ಲಿ ಪ್ಲೇಯರ್ಸ್ ಇದೆ. ಸೊ ಇದು ಗ್ರಾಮಟಿಕಲಿ ರಾಂಗ್ ಆಗಿರ್ತಕ್ಕಂಥದ್ದು. ಆದರೆ ಈ ಎರಡು ಆಪ್ಷನ್ಸ್ಗಳು ನಮಗೆ ಯೂಸ್ ಆಗಲ್ಲ. ಈಗ ಮೋರ್ ಪ್ಲೇಯರ್ಸು, ಮೋರ್ ದ್ಯಾನ್ ಒನ್ ಪ್ಲೇಯರು, ಎರಡರೊಳಗಡೆ ಯಾವುದು ಯೂಸ್ ಆಗುತ್ತೆ? ಇಲ್ಲಿ ಸೆಕೆಂಡ್ ಒನ್ ನೋಡಿ, ಮೋರ್ ಪ್ಲೇಯರ್ಸ್ ಅಂತೇಳಿದೆ. ಇದು ಪ್ಲೂರಲ್ ನೌನ್ ಆಗಿದೆ, ಬಟ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಸಿಂಗ್ಯುಲರ್ ಇದೆ, ಹ್ಯಾಸ್ ಇದೆ. ಹಾಗಾದರೆ ಸೆಕೆಂಡ್ ಒನ್ನು ಸಹ ಸೆಂಟೆನ್ಸ್ಗೆ ಹೊಂದಾಣಿಕೆ ಆಗಲ್ಲ. ಹಾಗಾದರೆ ಇದಕ್ಕೆ ರೈಟ್ ಆಗಿರ್ತಕ್ಕಂಥ ಆನ್ಸರ್ ಯಾವುದು ಅಂದರೆ ಸ್ನೇಹಿತರೆ ಮೋರ್ ದ್ಯಾನ್ ಒನ್ ಪ್ಲೇಯರ್ ಅನ್ನೋದು ರೈಟ್ ಆಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ 14th one ಕ್ವಶನ್ಗೆ. ಇನ್ನು 15th, ದಿಸ್ ಈಸ್ ರಾಣೀಸ್ ಬುಕ್, ಡ್ಯಾಶ್ ಯು ಮೇ ಬಾರೋ ಇಟ್. ಫಸ್ಟ್ ಒನ್ ಆಪ್ಷನ್ ಮೋರ್ ಓವರ್, ಸೆಕೆಂಡ್ ಇಂಡೀಡ್, ಥರ್ಡ್ ಹೌಎವರ್, ಫೋರ್ತ್ ಒನ್ ಆಲ್ಸೋ. ಈ 4 ಆಪ್ಷನ್ ಒಳಗಡೆ ಇದು ಲಿಂಕರ್ಸ್ ಅಂತೇಳಿ ಕರಿತೀವಿ. ಲಿಂಕರ್ಸ್ ಮೇಲಿರ್ತಕ್ಕಂತಹ ಒಂದು ಕ್ವಶನ್ ಆಗಿರುತ್ತೆ. 2 ಸೆಂಟೆನ್ಸಸ್ಗಳನ್ನು ಒಂದು ವರ್ಡ್ನಿಂದ, ಕಾಮನ್ ಆಗಿರ್ತಕ್ಕಂಥ ಒಂದು ವರ್ಡಿಂದ ಆ ಎರಡುಗಳನ್ನು ಜಾಯಿನ್ ಮಾಡಬೇಕಾದ್ರೆ ನಾವು ಲಿಂಕರ್ಸ್ಗಳನ್ನು ಉಪಯೋಗ ಮಾಡ್ಕೋತಾ ಇರ್ತೀವಿ ಸ್ನೇಹಿತರ. ಹಾಗಾದರೆ ಮೋರ್ ಓವರ್ ಅಂದರೆ ಏನು? ಮೋರ್ ಓವರ್ ಮೀನ್ಸ್ ಮೇಲಾಗಿ ಅನ್ನೋ ಒಂದು ವರ್ಡ್ ಬರುತ್ತೆ. ಮೀನ್ಸ್ ಇನ್ ಅಡಿಷನ್. ಮೋರ್ ಓವರ್ ಮೀನ್ಸ್ ಇನ್ ಅಡಿಷನ್ ಅನ್ನೋ ಒಂದು ವರ್ಡನ್ನು ಆರ್ ಮೀನಿಂಗನ್ನು ಇದು ಕೊಡ್ತಾ ಇರುತ್ತೆ. ಇದನ್ನು ಲಿಂಕರ್ ಆಗಿ ಯೂಸ್ ಮಾಡಿದ್ರೆ
ಇಂಡೀಡ್ ಅಂದರೆ ಇಂಡೀಡ್ ಮೀನ್ಸ್ ವಾಸ್ತವವಾಗಿ. ಸೊ ಈ ಒಂದು ವರ್ಡನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಯೂಸ್ಡ್ ಟು ಎಂಪಸೈಸ್ ಆರ್ ಕನ್ಫರ್ಮ್. ಇದನ್ನು ಏನಾದರೂ ಎಂಪಸೈಸ್ ಮಾಡೋ ಹಾಗಿತ್ತು ಅಂದರೆ ಅಥವಾ ಕನ್ಫರ್ಮ್ ಮಾಡೋ ಹಾಗಿತ್ತು ಅಂದರೆ ಅಥವಾ ಇನ್ಫ್ಯಾಕ್ಟ್ ಅನ್ನೋ ಒಂದು ಮೀನಿಂಗನ್ನು ಸಹ ಕೊಡ್ತಾ ಇರುತ್ತೆ. ಜೊತೆಗೆ ಸರ್ಟನ್ಲಿ ಅನ್ನೋ ಒಂದು ಮೀನಿಂಗನ್ನು ಸಹ ಈ ಇಂಡೀಡ್ ಅನ್ನೋ ಒಂದು ವರ್ಡು ಕೊಡ್ತಾ ಇರುತ್ತೆ. ಆಲ್ಸೋ ಫೋರ್ತ್ ಒಂದು ಆಪ್ಷನ್ ಏನಿದೆ ಆಲ್ಸೋ ಅನ್ನೋದಿದೆ. ಆಲ್ಸೋ ಮೀನ್ಸ್ ಆ್ಯಡ್ ಇನ್ಫಾರ್ಮೇಷನ್. ಸೊ ಇನ್ನೊಂದು ಸ್ವಲ್ಪ ಏನಾದರೂ ಇನ್ಫಾರ್ಮೇಷನನ್ನು ಸೇರಿಸೋ ಹಂಗಿತ್ತು ಅಂದರೆ ಈ ಆಲ್ಸೋ ಅನ್ನೋ ಒಂದು ಪದವನ್ನು ಯೂಸ್ ಮಾಡ್ತಾ ಇರ್ತೀವಿ. ಹವೆವರ್ ಮೀನ್ಸ್ ಆದಾಗ್ಯೂ. ಆದಾಗ್ಯೂ ಅನ್ನೋ ಒಂದು ಮೀನಿಂಗು ಬರ್ತಾ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ 15th ಒಂದು ಕ್ವಶನ್ಗೆ ರೈಟ್ ಆಗಿರ್ತಕ್ಕಂಥ ಆನ್ಸರ್ ಅಂದರೆ ಹವೆವರ್. ದಿಸ್ ಈಸ್ ರಾಣೀಸ್ ಬುಕ್ ಹವೆವರ್ ಯು ಮೇ ಬಾರೋ ಇಟ್ ಅನ್ನೋ ಒಂದು ಮೀನಿಂಗು ಈ ಒಂದು 15th ಕ್ವಶನ್ ಕೊಡ್ತಾ ಇರುತ್ತೆ. ಇದಕ್ಕೆ ರೈಟ್ ಆಗಿರ್ತಕ್ಕಂಥ ಆನ್ಸರ್ ಯಾವುದು ಅಂದರೆ ಹವೆವರ್. ಇನ್ನು 16th ಒನ್ ಡ್ಯಾಶ್ ಹಿ ಎಂಜಾಯ್ಡ್ ಈಟಿಂಗ್ ಔಟ್ ಅನ್ನೋದು. ಸೊ ಫಸ್ಟ್ ಆಪ್ಷನ್ ರೇರ್ಲಿ, ಸೆಕೆಂಡು ಆಲ್ವೇಸ್, ಥರ್ಡು ಸಮ್ಟೈಮ್ಸ್, ಫೋರ್ತು ನೆವರ್. ಈ ರೇರ್ಲಿ ಮತ್ತು ನೆವರ್ ಇವು ಎರಡುಗಳು ನೆಗೆಟಿವ್ ಫಾರ್ಮನ್ನು ಆರ್ ನೆಗೆಟಿವ್ ಮೀನಿಂಗನ್ನು ಕೊಡುವಂತಹ ಸೆಂಟೆನ್ಸಸ್ಗಳಾಗಿರುತ್ತೆ. ಸೊ ಹೇಗೆ ಈ ರೇರ್ಲಿ, ನೆವರ್, ಸೆಲ್ಡಮ್ ಜೊತೆಗೆ ಹಾರ್ಡ್ಲಿ. ಸ್ನೇಹಿತರೆ ರೇರ್ಲಿ, ನೆವರ್, ಸೆಲ್ಡಮ್, ಹಾರ್ಡ್ಲಿ ಈ ವರ್ಡ್ಗಳ ಜೊತೆಗೆ ನಂತರ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಹೆಲ್ಪಿಂಗ್ ವರ್ಬಿನ ನಂತರ ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ನ ನಂತರ ವರ್ಬ್ ಬಂದಿರುತ್ತೆ. ಸ್ನೇಹಿತರೆ ಇದು ಯೂಸ್ ಮಾಡ್ತಾ ಇರ್ತಕ್ಕಂತಹ ಒಂದು ಫಾರ್ಮುಲಾ ಆಗಿರುತ್ತೆ. ಅಂದರೆ ರೇರ್ಲಿ, ನೆವರ್, ಸೆಲ್ಡಮ್, ಹಾರ್ಡ್ಲಿ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್. ಬಟ್ ಇಲ್ಲೇನಿದೆ ರೇರ್ಲಿ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡಿದ್ರೆ ನೆಕ್ಸ್ಟು ಸಬ್ಜೆಕ್ಟ್ ಬರುತ್ತೆ. ಸೊ ಇದು ಗ್ರಾಮೆಟಿಕಲಿ ಕರೆಕ್ಟ್ ಆಗಲ್ಲ. ಇನ್ನು ನೆವರ್ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡಿದ್ರೆ ಅದರ ನೆಕ್ಸ್ಟು ಸಬ್ಜೆಕ್ಟ್ ಬರುತ್ತೆ, ಗ್ರಾಮೆಟಿಕಲಿ ಕರೆಕ್ಟ್ ಆಗಲ್ಲ. ಇನ್ನು ಉಳಿದಿರ್ತಕ್ಕಂಥ ಎರಡು ಆಲ್ವೇಸ್ ಇದೆ, ಸಮ್ಟೈಮ್ಸ್ ಇದೆ. ಇದರಲ್ಲಿ ಯಾವುದು ಕರೆಕ್ಟ್ ಆಗಿರುತ್ತೆ? ಸೊ ಆಲ್ವೇಸ್ ಅನ್ನೋದು ಸಹ ಇದಕ್ಕೆ ಹೊಂದಾಣಿಕೆ ಆಗುತ್ತೆ. ಬಟ್ ಅನ್ಕಾಮನ್ ಆಗಿರ್ತಕ್ಕಂಥದ್ದು, ಕಾಮನ್ ಆಗಿರ್ತಕ್ಕಂಥದ್ದಲ್ಲ, ಅನ್ಕಾಮನ್ ಆಗಿರ್ತಕ್ಕಂತಹ ಒಂದು ಮೀನಿಂಗನ್ನು ಕೊಡುತ್ತೆ. ಸೊ 16th ಒಂದು ಕ್ವಶನ್ಗೆ ರೈಟ್ ಆಗಿರ್ತಕ್ಕಂಥ ಆನ್ಸರ್ ಅಂದರೆ ಸಮಟೈಮ್ಸ್ ಹಿ ಎಂಜಾಯ್ಡ್ ಈಟಿಂಗ್ ಔಟ್. ಇದಕ್ಕೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇನ್ನು which of the four alternatives is the correct transformation of direct speech into reported speech or indirect speech? ಇದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಮೇಲೆ ಇರ್ತಕ್ಕಂತಹ ಒಂದು ಕ್ವಶನ್ ಆಗಿರುತ್ತೆ ಸ್ನೇಹಿತರೆ. ಸೊ 17th ಒನ್ ಏನು ಬಂದಿರುತ್ತೆ, ಐ ವಿಲ್ ಸಿ ದ ಪ್ರೊಫೆಸರ್ ಇಫ್ ಸಿ ಈಸ್ ಫ್ರೀ. ಸೊ ನಾವು ಡೈರೆಕ್ಟಿಂದ ಇಂಡೈರೆಕ್ಟ್ಗೆ ಸೆಂಟೆನ್ಸಸ್ಗಳನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರೆ ಸೊ ಯೂಸ್ ಮಾಡಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ರೂಲ್ಸ್ಗಳಿದ್ದಾವೆ. ಆದರೆ ಮೊದಲೇ ರೂಲ್ಸ್ ಏನು ಹೇಳುತ್ತೆ, ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಯಾವುದು. ಇಲ್ಲಿ 4 ಸೆಂಟೆನ್ಸಸ್ಗಳನ್ನು ನಾವು ನೋಡ್ತೀವಿ. ಒಂದು ಅಫರ್ಮೇಟಿವ್ ಸೆಂಟೆನ್ಸು, ಸೆಕೆಂಡು ಇಂಟ್ರಾಗೇಟಿವ್ ಸೆಂಟೆನ್ಸು, ಥರ್ಡು ಇಂಪರೇಟಿವ್ ಸೆಂಟೆನ್ಸು, ಫೋರ್ತು ಎಕ್ಸ್ಕ್ಲಮೇಟರಿ ಸೆಂಟೆನ್ಸು. ಈ ರೀತಿಯಾಗಿರ್ತಕ್ಕಂಥ 4 ಸೆಂಟೆನ್ಸಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಡೈರೆಕ್ಟು ಮತ್ತು ಇಂಡೈರೆಕ್ಟು ಟಾಪಿಕ್ ಒಳಗಡೆ. ಇಂಟ್ರಾಗೇಟಿವ್ ಒಳಗಡೆ ಮತ್ತೆ 2 ಸೆಂಟೆನ್ಸಸ್ಗಳು ಬರುತ್ತೆ ಸ್ನೇಹಿತರೆ. ಒಂದು ಎಸ್ ಆರ್ ನೋ ಕ್ವಶನ್ ಅಂತೇಳಿ ಬರುತ್ತೆ, ಇನ್ನೊಂದು WH ವರ್ಡ್ ಅಂತೇಳಿ ಬರುತ್ತೆ. ಇವುಗಳನ್ನು ಯಾಕೆ ನೋಡ್ಕೋಬೇಕು ಅಂದ್ರೆ
ಸೊ ಸೆಂಟೆನ್ಸ್ಗೆ ತಕ್ಕನಾಗಿರ್ತಕ್ಕಂತಹ ರಿಪೋರ್ಟೆಡ್ ವರ್ಬನ್ನು ಮತ್ತು ಲಿಂಕಿಂಗ್ ವರ್ಡನ್ನು ಯೂಸ್ ಮಾಡೋದಕ್ಕೋಸ್ಕರ ನಾವು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಇನ್ನು ಅಫರ್ಮೇಟಿವ್ ಸೆಂಟೆನ್ಸ್ ಒಳಗಡೆ ಸೆಡ್ಡು ಮತ್ತು ಟೋಲ್ಡ್ ಅನ್ನೋದನ್ನು ನಾವು ರಿಪೋರ್ಟೆಡ್ ವರ್ಬ್ ಆಗಿ, ದಟ್ ಅನ್ನೋದನ್ನು ಲಿಂಕಿಂಗ್ ವರ್ಡ್ ಆಗಿ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಇನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಒಳಗಡೆ ಆಸ್ಕ್ಡ್, ಕ್ವಶನ್ಡ್, ಎನ್ಕ್ವೈರ್ಡ್ ಅಂತೇಳಿ ರಿಪೋರ್ಟೆಡ್ ವರ್ಬ್ಗಳನ್ನು, ಇನ್ನು ಎಸ್ ಆರ್ ನೋ ಕ್ವಶನ್ ಇತ್ತು ಅಂದರೆ ಇಫ್ ಆರ್ ವೆದರ್ ಅನ್ನೋದನ್ನು ಲಿಂಕಿಂಗ್ ವರ್ಡ್ ಆಗಿ, ಇನ್ನು ಡಬ್ಲ್ಯೂ ಎಚ್ ವರ್ಡ್ ಕ್ವಶನ್ ಸೆಂಟೆನ್ಸ್ ಇತ್ತು ಅಂದರೆ ಯಾವ ಡಬ್ಲ್ಯೂ ಎಚ್ ವರ್ಡಿಂದ ಸ್ಟಾರ್ಟ್ ಆಗಿರುತ್ತೆ ಸೆಂಟೆನ್ಸು ಅದೇ ಡಬ್ಲ್ಯೂ ಎಚ್ ವರ್ಡು ಇಂಡೈರೆಕ್ಟ್ ಸ್ಪೀಚ್ ಒಳಗಡೆ ಲಿಂಕಿಂಗ್ ವರ್ಡ್ ಆಗಿ ಬಂದಿರುತ್ತೆ ಸ್ನೇಹಿತರೆ. ಇನ್ನು ಇಂಪರೇಟಿವ್ ಸೆಂಟೆನ್ಸ್ ಒಳಗಡೆ ಟು ಅನ್ನೋದು ಇಲ್ಲಿ ಆರ್ಡರ್ ಸೆಂಟೆನ್ಸ್ ಇದ್ದರೆ ಆರ್ಡರ್ಡ್ ಅಂತೇಳಿ ಬರುತ್ತೆ, ರಿಕ್ವೆಸ್ಟ್ ಇದ್ದರೆ ರಿಕ್ವೆಸ್ಟೆಡ್ ಅಂತೇಳಿ ಬರುತ್ತೆ. ಇನ್ನು ಲಿಂಕಿಂಗ್ ವರ್ಡ್ ಆಗಿ ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ಟು ಬರುತ್ತೆ, ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ನಾಟ್ ಟು ಅನ್ನೋದು ಲಿಂಕಿಂಗ್ ವರ್ಡ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಇನ್ನು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಒಳಗಡೆ ಎಕ್ಸ್ಕ್ಲೈಮ್ಡ್ ಅಂತೇಳಿ ಸೊ ರಿಪೋರ್ಟೆಡ್ ವರ್ಬನ್ನು, ದಟ್ ಅನ್ನೋದನ್ನು ಲಿಂಕಿಂಗ್ ವರ್ಡ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್ ಒಳಗಡೆ ಯಾವಾಗಲೂ ಹೆಲ್ಪಿಂಗ್ ವರ್ಬ್ಗಳು ಪಾಸ್ಟ್ ಟೆನ್ಸ್ ಒಳಗಡೆ ಇರುತ್ತೆ, ಯಾವೂ ಸಹ ಪ್ರೆಸೆಂಟ್ ಟೆನ್ಸ್ ಒಳಗಡೆ ಒಂದು ಬರಲ್ಲ. ಇದನ್ನು ಮಾತ್ರ ನೆನ್ಪಿಟ್ಕೊಂಡಿರಿ ಸ್ನೇಹಿತರೆ. ಐ ವಿಲ್ ಸಿ ದ ಪ್ರೊಫೆಸರ್ ಇಫ್ ಸಿ ಈಸ್ ಫ್ರೀ ಅಂತೇಳಿದೆ. ಇದು ಅಫರ್ಮೇಟಿವ್ ಸೆಂಟೆನ್ಸಸ್ಸು. ಹಾಗೆ ಇದ್ರ ಜೊತೆಗೆ ಪ್ರನೌನ್ಸ್ಗಳು ಚೇಂಜ್ ಆಗುತ್ತೆ ಸ್ನೇಹಿತರೆ. ಹೆಲ್ಪಿಂಗ್ ವರ್ಬು ಚೇಂಜ್ ಆಗುತ್ತೆ, ಪ್ರನೌನ್ಸ್ಗಳು ಚೇಂಜ್ ಆಗುತ್ತೆ, ರಿಪೋರ್ಟೆಡ್ ವರ್ಬ್ ಯೂಸ್ ಆಗುತ್ತೆ, ಲಿಂಕಿಂಗ್ ವರ್ಡ್ ಯೂಸ್ ಆಗುತ್ತೆ. ಆದರೆ ಫಸ್ಟ್ ಆಪ್ಷನ್ ಏನಿದೆ, ಹೀ ಸೆಡ್ ದ್ಯಾಟ್ ಹೀ ವಿಲ್ ಅದರ ಸೊ ಇದು ಪ್ರೆಸೆಂಟ್ ಟೆನ್ಸ್ ಒಳಗಡೆ ಇದೆ. ಸೊ ಇದು ನಮಗೆ ಫಸ್ಟ್ ಆಪ್ಷನು ಸೊ ರಾಂಗ್ ಆಗುತ್ತೆ. ಏನಕ್ಕೆ, ರಿಪೋರ್ಟೆಡ್ ಸ್ಪೀಚ್ ಒಳಗಡೆ ಹೆಲ್ಪಿಂಗ್ ವರ್ಬ್ ಯಾವಾಗಲೂ ಪಾಸ್ಟ್ ಟೆನ್ಸ್ ಒಳಗಡೆ ಇರುತ್ತೆ. ಇನ್ ಸೆಕೆಂಡ್ ಒನ್, he said that he would see the professor if she is. ಅಗೇನ್ ಈಸ್ ಅನ್ನೋದು ಸಹ ಪ್ರೆಸೆಂಟ್ ಟೆನ್ಸ್ ಒಳಗಡೆ ಇದೆ. ಸೆಕೆಂಡ್ ಒನ್ನು ಸಹ ನಮಗೇನಾಯಿತು, ರಾಂಗ್ ಆಯಿತು. ಸೊ ಇನ್ನು ಥರ್ಡ್ ಒನ್, he said that he would see the professor if she was free. ಅಂದರೆ ಇಲ್ಲಿ ವುಡ್ ಅನ್ನೋದು ಬಂದಿದೆ, ಇಲ್ಲಿ ವಾಸ್ ಅನ್ನೋದು ಬಂದಿದೆ. ಸೊ ಎರಡೂ ಪಾಸ್ಟ್ ಟೆನ್ಸ್ ಒಳಗಡೆ ಇದೆ. ಐ ಅನ್ನೋದನ್ನು ಹಿ ಆಗಿ ಬದಲಾಯಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಸೆಡ್ ಅನ್ನೋದು ರಿಪೋರ್ಟೆಡ್ ವರ್ಬ್ ಆಗಿರುತ್ತೆ, ದಟ್ ಅನ್ನೋದು ಲಿಂಕಿಂಗ್ ವರ್ಡ್ ಆಗಿರುತ್ತೆ. ಐ ಇದ್ದಿದ್ದನ್ನು ಹಿ ಆಗಿ, ವಿಲ್ ಇದ್ದಿದ್ದನ್ನು ವುಡ್ ಆಗಿ, ಸೊ ಉಳಿದಿರ್ತಕ್ಕಂಥ ವರ್ಡ್ಸ್ಗಳನ್ನು ಆ್ಯಸ್ ಇಟ್ ಈಸ್ ಆಗಿ ಇಟ್ಕೊಂಡಿದ್ದಾರೆ. ಇಫ್ ಇದೆ, ಶಿ ಆಲ್ರೆಡಿ ಇದು ಥರ್ಡ್ ಪರ್ಸನ್ ಪ್ರನೌನ್ ಆಗಿರೋದ್ರಿಂದ ಥರ್ಡ್ ಪರ್ಸನ್ ಪ್ರನೌನ್ಸ್ಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಂಜಸ್ಗಳನ್ನು ತೆಗೆದುಕೊಳ್ಳೋದಿಲ್ಲ. ಈಸ್ ಇದ್ದಿದ್ದು ವಾಸ್ ಆಗಿದೆ. ಹಾಗಾದರೆ ರೈಟ್ ಆನ್ಸರ್ 3. ಥರ್ಡ್ ಒನ್ನು ರೈಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಏನಿದೆ ಥರ್ಡ್ ಒನ್ನು, ಹೀ ಸೆಡ್ ದಟ್ ಹಿ ವುಡ್ ಸಿ ದ ಪ್ರೊಫೆಸರ್ ಇಫ್ ಶಿ ವಾಸ್ ಫ್ರೀ ಅನ್ನೋದು ರೈಟ್ ಆಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ಇನ್ನು ಫೋರ್ತ್ ಒಂದು ಯಾಕೆ ತಪ್ಪಾಗಿದೆ, ಸೊ ಅಗೇನ್ ವಿಲ್ ಇದೆ, ಪ್ರೆಸೆಂಟ್ ಟೆನ್ಸ್ ಒಳಗಡೆ ಇದೆ, ಸೊ ರಾಂಗ್. ಎಷ್ಟು ಈಸಿ ಇದೆ ನೋಡಿ ಸ್ನೇಹಿತರೆ. ಫಸ್ಟ್ ಒನ್ನು ಪ್ರೆಸೆಂಟ್ ಟೆನ್ಸ್ ಒಳಗಡೆ ಇದೆ, ವಿಲ್ಲು ರಾಂಗ್ ಆಯಿತು. ಸೆಕೆಂಡ್ ಒನ್ನು ಒಂದು ಹೆಲ್ಪಿಂಗ್ ವರ್ಬು ಪ್ರೆಸೆಂಟ್ ಟೆನ್ಸ್ ಒಳಗಡೆ ಇದೆ. ಇನ್ನು ಫೋರ್ತ್ ಒನ್ ಒಳಗಡೆನೂ ಸಹ ಸೊ ವಿಲ್ ಅನ್ನೋದೇನಾಗಿರುತ್ತೆ, ಪ್ರೆಸೆಂಟ್ ಟೆನ್ಸ್ ಒಳಗಡೆ ಇದೆ. ಸೊ ಹೀಗಾಗಿ ನಮಗೆ ಥರ್ಡ್ ಒನ್ ಆಪ್ಷನ್ ಏನಾಗಿರುತ್ತೆ, ರೈಟ್ ಆಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇನ್ನು 18th, ವೇರ್ ಕ್ಯಾನ್ ಐ ಫೈಂಡ್ ದಿಸ್ ಬುಕ್. ಆಗಲೇ ಹೇಳಿದೆ, ಇದು ಇಂಟ್ರಾಗೇಟಿವ್ ಸೆಂಟೆನ್ಸು. ಇಂಟ್ರಾಗೇಟಿವ್ ಒಳಗಡೆ ಡಬ್ಲ್ಯೂ ಎಚ್ ವರ್ಡ್ ಕ್ವಶನ್ ಸೆಂಟೆನ್ಸು. ಹಾಗಾದರೆ ಸೊ ಫಸ್ಟಿಗೆ ನಾವು ಏನು ನೋಡೋಣ, ಕ್ಯಾನು ಎಲ್ಲಿದೆ, ಈ ಕ್ಯಾನ್ ಇದ್ದಿದ್ದು ಕುಡ್ ಆಗಬೇಕು. ಆದರೆ ಫಸ್ಟ್ ಆಪ್ಷನ್ ಒಳಗಡೆ ಏನಿದೆ, ಕ್ಯಾನ್ ಇದೆ, ಸೊ ರಾಂಗ್ ಆಯಿತು. ಇಲ್ಲಿ ಕುಡ್ ಇದೆ, ಆಮೇಲೆ ನೋಡೋಣ ಅಂತ ಇಲ್ಲಿ ಈಸ್ ಇದೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಇಲ್ಲವೇ ಇಲ್ಲ, ಸೊ ರಾಂಗ್ ಆಯಿತು. ಆ್ಯಂಡ್ ಇಲ್ಲಿಯೂ ಸಹ ಕುಡ್ ಇದೆ. ಹಾಗಾದರೆ ಇವು ಎರಡು ಆಪ್ಷನ್, ಸೆಕೆಂಡ್ ಆಪ್ಷನು, ಫೋರ್ತ್ ಆಪ್ಷನು ಸ್ವಲ್ಪ ಆನ್ಸರ್ಗೆ ನಿಯರೆಸ್ಟ್ ಆಗಿದೆ. ಆದರೆ ಬೇರೆ ರೂಲ್ಸ್ಗಳನ್ನು ನಾವು ನೋಡೋಣ. ಅಂದರೆ ಹೀ ಆಸ್ಕ್ಡ್ ಅನ್ನೋದೇನಿದೆ ರಿಪೋರ್ಟೆಡ್ ವರ್ಬು.
ಇಂಟ್ರಾಗೇಟಿವ್ ಸೆಂಟೆನ್ಸ್ ಒಳಗಡೆ ಆಸ್ಕ್ಡ್ ಅನ್ನೋದನ್ನು ಸೊ ನಾವು ರಿಪೋರ್ಟೆಡ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ. ದ ಟೀಚರ್, ಇಲ್ಲಿ ವೇರ್ ಇದೆ, ಯಾವ ಒಂದು WH ವರ್ಡಿಂದ ಸ್ಟಾರ್ಟ್ ಆಗಿರುತ್ತೆ ಅದೇ WH ವರ್ಡು ಸೊ ಇಲ್ಲಿ ಲಿಂಕಿಂಗ್ ವರ್ಡ್ ಆಗಿ ಬಂದಿರುತ್ತೆ ಸ್ನೇಹಿತರೆ. ಕರೆಕ್ಟಾಗಿದೆ. ವೇರು. ಕ್ಯಾನ್ ಇದ್ದಿದ್ದು ಕುಡ್ ಆಗಿದೆ. ಐ ಇದ್ದಿದ್ದು ಹಿ ಆಗಿ ಬದಲಾಗಿದೆ. ದಿಸ್ ಇದ್ದಿದ್ದು ಹಿ ಫೈಂಡ್ ದಿಸ್. ದಿಸ್ ಇದ್ದಿದ್ದು ದಟ್ ಆಗಿ ಬದಲಾಗಬೇಕು ಸ್ನೇಹಿತರ, ಅದು ಇಲ್ಲಿ ಬದಲಾಗಿಲ್ಲ. ಸೊ ಹೀಗಾಗಿ ಸೆಕೆಂಡ್ ಆಪ್ಷನು ಸಹ ತಪ್ಪಾಗಿದೆ. ಆದರೆ ಹಿ ಆಸ್ಕ್ಡ್ ದ ಟೀಚರ್ ವೇರ್ ಹಿ ಕುಡ್ ಫೈಂಡ್ ದಟ್ ಬುಕ್. ಇಲ್ಲೊಂದು ಗಮನಿಸಬೇಕಾಗಿರ್ತಕ್ಕಂತಹ ಒಂದು ವಿಚಾರ ಏನು ಅನ್ನೋ ಸ್ನೇಹಿತರ, ನಾವು ರಿಪೋರ್ಟೆಡ್ ಸ್ಪೀಚ್ ಒಳಗಡೆ ಸೊ ಕ್ವಶನ್ ಮಾರ್ಕನ್ನು ರಿಮೂವ್ ಮಾಡಬೇಕು ಮತ್ತು ಈ ಇನ್ವರ್ಟೆಡ್ ಕಾಮಗಳನ್ನು ರಿಮೂವ್ ಮಾಡಬೇಕು. ಸೊ ಇಲ್ಲಿ WH ವರ್ಡಿನ ಒಂದು ಸೆಂಟೆನ್ಸ್ ಪ್ಯಾಟರ್ನ್ ಏನಿರುತ್ತೆ, WH ವರ್ಡು ಪ್ಲಸ್ ಹೆಲ್ಪಿಂಗ್ ವರ್ಬು ಪ್ಲಸ್ ಸಬ್ಜೆಕ್ಟು ಪ್ಲಸ್ ವರ್ಬ್ ಇರುತ್ತೆ ಪ್ಲಸ್ ಆಬ್ಜೆಕ್ಟು. ಈ ರೀತಿ ಒಂದು ಸೆಂಟೆನ್ಸ್ ಪ್ಯಾಟರ್ನ್ ಇರುತ್ತೆ. ಬಟ್ ನಾವು ರಿಪೋರ್ಟೆಡ್ ಸ್ಪೀಚ್ ಒಳಗಡೆ ಕ್ವಶನ್ ಮಾರ್ಕನ್ನು ರಿಮೂವ್ ಮಾಡಬೇಕಾಗಿರೋದ್ರಿಂದಾಗಿ ಸೊ ಇಲ್ಲಿ ಸೆಂಟೆನ್ಸ್ ಪ್ಯಾಟರ್ನು ಚೇಂಜ್ ಆಗುತ್ತೆ ಸ್ನೇಹಿತರ. ಹೇಗೆ ಚೇಂಜ್ ಆಗುತ್ತೆ? WH ವರ್ಡ್ ಆದಮೇಲೆ ಸಬ್ಜೆಕ್ಟ್ ಬರುತ್ತೆ, ಸಬ್ಜೆಕ್ಟ್ನ ನಂತರ ಹೆಲ್ಪಿಂಗ್ ವರ್ಬ್ ಬಂದಿರುತ್ತೆ ಸ್ನೇಹಿತರ. ಸೊ ಇವು ಎರಡನ್ನು ಇಂಟರ್ಚೇಂಜ್ ಮಾಡಿದರೆ ಮಾತ್ರ ನಾವು ಸೊ ಕ್ವಶನ್ ಮಾರ್ಕನ್ನು ರಿಮೂವ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿ WH ವರ್ಡಿನ ನಂತರ ಸಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ನ ನಂತರ ಹೆಲ್ಪಿಂಗ್ ವರ್ಬ್ ಇದೆ ಸ್ನೇಹಿತರ ರಿಪೋರ್ಟೆಡ್ ವರ್ಬ್ ಒಳಗಡೆ. ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ ಅಂಟಿಲ್ ದ ನೆಕ್ಸ್ಟ್ ಕ್ಲಾಸ್. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು share the video among your friends, and thank you ಸ್ನೇಹಿತರೆ.